ನಮ್ಮ ಆಫೀಸ್ ಒಳಗಿಂದ ಇವೆಂಟ್ ನಾಗ ಶ್ರೀವಲ್ಲಿ ಡ್ಯಾನ್ಸ್ ಮಾಡ್ಬಿಟ್ಟು ನಮ್ಮ ಹಳ್ಳಿ ಕಡೆ ಹೊಂಟು ಬಿಟ್ಟ. ಏನ್ ಇವತ್ ಮುಂಜಾನೆ ಡೈರೆಕ್ಟ್ ಸೀದಾ ಆಫೀಸ್ ಒಳಗಿನ ವಿಡಿಯೋ ಹಾಕ್ಲತ್ತೀನಿ, ನನ್ ಶಾಕ್ ಹಾಕ್ಬೇಡ್ರಿ. ಮೊಬೈಲ್ ನಾಗ ಚಾರ್ಜ್ ಇರ್ಲಿಲ್ಲ, ರೂಮ್ ನಾಗ ಪವರ್ ಹೋಗಿತ್ತು. ಇವತ್ ನಮ್ಮ ಆಫೀಸ್ ಒಳಗೆ ಇಯರ್ಲಿ ಒಂದ್ಸರ್ತಿ ನಡೆಯೋ ಫೆಸ್ಟ್ ಐತಿ. ಮಧ್ಯಾಹ್ನ ತನ ಆಫೀಸ್ ಮುಗಿಸ್ಕೊಂಡು ಶಕ್ತಿ ಪ್ರದರ್ಶನ ಮಾಡಕ್ ಜಿಮ್ ಕಡೆ ಹೋದ. ಇವತ್ ನಮ್ಮ ಹಳ್ಳಿ ಕಡೆ ಬಿ ಟ್ರಾವೆಲ್ ಮಾಡೋದ, ಮತ್ 3-4 ದಿನ ಜಿಮ್ ಅದು ಮಾಡೋದಾಗಲ್ಲ ಅಂತೇಳಿ ಬಂದ ಆರ್ಮ್ಸ್ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದು ಎಗ್ ರೈಸ್ ತಿಂದು ಬ್ಯಾಗ್ ಗೀಗೆಲ್ಲ ಪ್ಯಾಕ್ ಮಾಡ್ಕೊಂಡು ಆಫೀಸ್ ಇವೆಂಟ್ ಇದ್ದಿ ಲೊಕೇಶನ್ ಕಡೆ ಹೋಗ್ಬಿಟ್ಟ. ನಮ್ ಟೀಮ್ ಜೊತೆ ಆರಾಮಾಗಿ 4-5 ಸ್ಟೆಪ್ ಹಾಕ್ಬಿಟ್ಟು ಕಂಟೆಂಟ್ ಶೂಟ್ ಮಾಡಕ್ ಅಂತೇಳಿ ಸ್ಟೇಜ್ ಮೇಲೆ ಹೋಗ್ಬಿಟ್ಟ. ಇವ್ರಿಗೆಲ್ಲ ನಾ ಆಫೀಸ್ ಒಳಗೆ ಕಂಪ್ಯೂಟರ್ ಎದುರುಗಡೆ ಕೂತ್ಕೊಂಡು ಆ ಮೀಟಿಂಗು ಈ ಮೀಟಿಂಗು ಮೇಲ್ ಚೆಕ್ ಮಾಡೋದು ಕಸ್ಟಮರ್ ಟೆನ್ಷನ್ ಅಂತೇಳಿ ಬರೀ ಸ್ಟ್ರೆಸ್ ಒಳಗೆ ಅವ್ರ ಮೋತಿ ನೋಡಿದ್ದ. ಇವತ್ ಪ್ರತಿಯೊಬ್ಬರು ಮುಖದ ಖುಷಿಯಿಂದ ಕುಣಿಯೋದ್ ನೋಡ್ದ. ಪುಷ್ಪ ಅವರ್ ಟಾಸ್ಕ್ ಒಂದ್ 6 ಮಂದಿಗೆ ಸ್ಟೇಜ್ ಮೇಲೆ ಬಾ ಅಂತ ಹೇಳಿದ್ರು. ಪುಷ್ಪ ಅವರ್ ಅಂದ್ರ ಪುಷಪ್ಸ್ ಅದು ಮಾಡೋದಿರ್ತದ ಅಂತ ನಾ ಹೋಗಿನ್ರಿ. ಇವ್ರು ನೋಡ್ರಿ ಪುಷ್ಪ ಮೂವಿ ಶ್ರೀವಲ್ಲಿ ಸಾಂಗಿಗೆ ಡ್ಯಾನ್ಸ್ ಮಾಡೋ ಅಂತ ಹೇಳ್ಬೇಕಾ. ಸಮಾಧಾನಕರ ಬಹುಮಾನ ಅಂತೇಳಿ ನನ್ನ ಸೈಜಿಗೆ ಬರ್ದೇ ಇರೋ ಒಂದು ಟಿ ಶರ್ಟ್ ಕೊಟ್ರು. ಡಿನ್ನರ್ ಮುಗಿಸ್ಕೊಂಡು ಮೆಟ್ರೋ ಹಿಡಿದು ಸ್ಟೇಷನ್ ಕಡೆ ಬಂದ್ಬಿಟ್ಟ. ನಮ್ಮ ಹಳ್ಳಿದಾಗಿನ ಲಾಗ್ಸ್ ನೋಡ್ಲಕ್ ರೆಡಿ ಆಗಿರ್ರಿ. ನಮಸ್ಕಾರ ರೀ ಎಲ್ಲಾ ದೊಡ್ಡ ಮಂದಿಗೆ.